ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದುರ್ಗಾ ದೇವಿಗೆ ಸಂಬಂಧಪಟ್ಟಂಥ ಪರಿಹಾರ ಇದಾಗಿದೆ. ಏನಕ್ಕೆ ಸರ್ ಮಾಡಬೇಕು ಅಂತ ನಾನು ಹೇಳ್ತೀನಿ, ಅದ್ರ ಪ್ರಕಾರ ಮಾಡ್ಕೊಳ್ಳಿ. ಏನು ಅಂತ ಹೇಳಿದ್ರೆ, ಯಾರಿಗಾರು ಕಾರ್ಯ ತಡೆ ಇದೆ, ಯಾವುದಾದ್ರು ಒಂದು ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅನ್ನುವಂಥವ್ರು ಯಾರಾದರೂ ಇದ್ದರೆ, ಪದೇ ಪದೇ ಕಾರ್ಯ ತಡೆ ಇತ್ಯಾದಿಗಳು ಇದೆ ಅಂತ ಹೇಳಿದ್ರೆ, ಈ ಕೆಲಸ ಮಾಡ್ತಾ ಇದ್ದೀನಿ ಸರ್ ಆಗ್ತಾನೇ ಇಲ್ಲ ಅನ್ನುವಂಥವ್ರು ಯಾರಾದರೂ ಇದ್ದರೆ, ಆವಾಗ ಅಂಥವರು ಈ ಪ್ರಯೋಗವನ್ನು ಮಾಡ್ಕೊಳ್ಳಿ. ಪ್ರತಿದಿನ ಭಾನುವಾರವನ್ನು ಹೊರತುಪಡಿಸಿ ಸೋಮವಾರದಿಂದ ಶನಿವಾರದವರೆಗೂ ರಾಹು ಕಾಲದಲ್ಲಿ ದುರ್ಗಾದೇವಿ ದೇವಸ್ಥಾನಕ್ಕೆ ತೆರಳಿ 2 ಅಥವಾ 11 ಮಣ್ಣಿನ ಹಣತೆಯಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನು ಬೆಳಗಿಸಿಡಿ. 2 ಆಗುತ್ತೆ 2 ಬೆಳಗಿಸಿಡಿ, 11 ಆದರೆ 11. ಇದು ಕಾರ್ಯ ತಡೆಗೆ. ರೈಟ್ ಸರ್, ಇದು ರಾಹು ಕಾಲದಲ್ಲಿ ನಾರ್ಮಲಾಗಿ 1.5 ಗಂಟೆ ಇರುತ್ತಲ್ಲ, ಇದು 1.5 ಗಂಟೆನ ನಾವು ಬೆಳಗಿಸ್ಬೋದಾ ಅಂದರೆ ಇಲ್ಲ. ಇವಾಗ ನೆನ್ಪಿಟ್ಕೊಳ್ಳಿ, ಈ ರಾಹು ಕಾಲದಲ್ಲಿ 1.5 ಗಂಟೆ ಇರ್ತದ, ಕೊನೆಯ ಅರ್ಧ ಗಂಟೆನಲ್ಲೇ ನೀವು ದೀಪ ಬೆಳಗಬೇಕು. ರೈಟಾ? ರಾಹುಕಾಲದ ಕೊನೆಯ ಅರ್ಧ ಗಂಟೆನಲ್ಲಿ ನೀವು ದೀಪ ಬೆಳಗಬೇಕು. ಇವಾಗ ನಾರ್ಮಲಾಗಿ ನೀವು ತಿಳ್ಕೊಳ್ಳಿ, ಇವಾಗ 10ವರೆಯಿಂದ 12 ಗಂಟೆ ಇದೆ ಅಂತ ಹೇಳಿದ್ರೆ 11ವರೆಯಿಂದ 12 ಗಂಟೆ, ಆ ಕೊನೆಯ ಅರ್ಧ ಗಂಟೆ ಇದೆಯಲ್ಲ, ಆವಾಗ ನೀವು ದೀಪ ಬೆಳಗಬೇಕು. ಇದೊಂದು ನೆನಪಿಟ್ಕೊಳ್ಳಿ. ಸರ್ ಇಲ್ಲ, ನನಗೆ ಒಂದು ಕಾರ್ಯ ನೆನಪಿದೆ, ಈ ವಿವಾಹ ಆಗಬೇಕು, ಈ ವಿವಾಹದಲ್ಲಿ ಬರ್ತಾ ಇರೋ ಬಾಧೆ ನಿವಾರಣೆ ಆಗಬೇಕು ಸರ್, ಈ ಕೆಲಸ ನನಗೇ ಸಿಗಬೇಕು ನಮ್ಮ ಅಪ್ಪಂದು, ಸರ್ ಈ ಆಸ್ತಿ ನನಗೇ ಬರಬೇಕು. ಒಂದು ಕೋರಿಕೆ ಆಯ್ತಿದ್ವು. ಕಾರ್ಯ ತಡೆ ಬೇರೆ, ಇದು ಕೋರಿಕೆ. ಇದಕ್ಕೇನು ಸರ್ ಮಾಡಬೇಕು ಅಂದರೆ, ಇದಕ್ಕೂ ಕೂಡ ಸೇಮ್ ಪರಿಹಾರ, ಬಟ್ ಚೇಂಜು. ನೋಡ್ಕೊಳ್ಳಿ, ಭಾನುವಾರ ಸಂಜೆ 4:15ರಿಂದ 6 ಗಂಟೆ ಒಳಗಾಗಿ, ಇಲ್ಲಿ ಕೊನೆಯ ಅರ್ಧ ಗಂಟೆ ತಗೋಬೇಡಿ, ಮರ್ತೋಗ್ಬೇಡಿ, ಓಕೆನಾ? ಭಾನುವಾರ ಸಂಜೆ 4:15ರಿಂದ 6 ಗಂಟೆ ಒಳಗಾಗಿ 2 ಅಥವಾ 11 ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿಡ್ಬೇಕು. ಇಲ್ಲಿ ಎಳ್ಳೆಣ್ಣೆ ಇತ್ತಾ, ಇಲ್ಲಿ ತುಪ್ಪ ಆಯಿತಾ? ಕೆಲವ್ರಿಗೆ ಏನಾಗುತ್ತೆ ಗೊತ್ತಾ, ಸರ್ ಅಲ್ಲಿ ಎಳ್ಳೆಣ್ಣೆ ಅಂದ್ಬಿಟ್ರೆ ಇಲ್ಲಿ ತುಪ್ಪ ಅಂದ್ಬಿಟ್ಟಿದ್ದೀರಾ, ನೀವು ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ, ಯಾವುದು ಅದಾ ಇದಾ ಅಂತ ನೀವು ಕನ್ಫ್ಯೂಸ್ ಆಗ್ತಾ ಇದ್ದೀರಾ. ಅದು ಎಳ್ಳೆಣ್ಣೆನೇ, ಇದು ತುಪ್ಪ. ಇದು ಬರೀ ಭಾನುವಾರ ಬೆಳಗ್ತಾ ಹೋಗಿ ಒಂದು ಕೆಲಸ ಆಗಬೇಕು. ನನ್ನ ಮಗಳಿಗೆ ಒಂದು ಈ ಥರದ ಸೀಟ್ ಸಿಗಬೇಕಾಗಿದೆ, ಅಥವಾ ಈ ಥರ ಇದರಲ್ಲಿ ಸ್ಕೂಲಲ್ಲಿ ಬಂದ್ಬಿಟ್ಟು ಸೀಟ್ ಸಿಗಬೇಕು, ಅಥವಾ ನನ್ನ ಮಗಳು ಬಂದ್ಬಿಟ್ಟು ಈ ಥರ ವಿದ್ಯಾಭ್ಯಾಸದಲ್ಲಿ ಉತ್ತೀರ್ಣರಾಗಬೇಕು, ನನ್ನ ಮಗಳು ಬಂದ್ಬಿಟ್ಟು ಜೀವನದಲ್ಲಿ ಸೆಟ್ಲ್ ಆಗಬೇಕು, ನನ್ನ ಮಗಳಿಗೆ ಉದ್ಯೋಗ ಸಿಗಬೇಕು, ಮಾಡಿ. ಅರ್ಥ ಆಯ್ತಾ? ಇದು ಒಂದು ಕೋರಿಕೆ. ಕಾರ್ಯ ತಡೆ ಅಂತ ಹೇಳಿದ್ರೆ, ಒಂದು ಕೆಲಸ ಮಾಡ್ತಾ ಇದ್ದೀನಿ, ಆ ಕೆಲಸನೇ ಆಗ್ತಾ ಇಲ್ಲ ಸರ್, ಈ ಕೆಲಸ ಆಗಬೇಕು ನನಗೆ. ಇದು ಸೋಮವಾರದಿಂದ ಶನಿವಾರದವರೆಗೂ ಕೊನೆಯ ಅರ್ಧ ಗಂಟೆಯಲ್ಲಿ ರಾಹು ಕಾಲದಲ್ಲಿ ಎಳ್ಳೆಣ್ಣೆ ಹಾಕಿ ದುರ್ಗಾದೇವಿ ದೇವಸ್ಥಾನದಲ್ಲೇ ದೀಪ ಬೆಳಗಬೇಕು. ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ನನ್ನ ಪ್ರಕಾರ ನನಗನ್ನಿಸುತ್ತೆ, ಓಕೆನಾ? ನಿಮ್ಗನ್ಸುತ್ತೆ ಇಲ್ಲೋ ಗೊತ್ತಿಲ್ಲ, ನನಗನ್ಸುತ್ತೆ ಪರಿಪೂರ್ಣವಾಗಿ ಕ್ಲೀನಾಗಿ ಪ್ರತಿಯೊಂದು ವಿಚಾರವನ್ನು ನಾನು ಹೇಳಿರ್ತೀನಂತ. ಆದರೂ ಸಹಿತ ಒಂದು ಕಮೆಂಟ್ ಬರುತ್ತೆ, ಬನಶಂಕರಿ ದೇವಸ್ಥಾನದಲ್ಲಿ ಬೆಳಗ್ಬೋದಾ ಅಂತ ಕೇಳಿಬೇಕಾರೆ. ಇಲ್ಲ, ಬೇರೆ ಬೇರೆ ದೇವಿಯ ಹೆಸರನ್ನ ನೀವು ಹೇಳ್ತಾ ಇರ್ತೀರಾ. ನಾನು ಹೇಳ್ತಾ ಇರೋದು ಕೇಳಿ, ದುರ್ಗಾದೇವಿ ದೇವಸ್ಥಾನದಲ್ಲೇ ಬೆಳಗಬೇಕು. ನೀವು ಬೇರೆ ಎಲ್ಲೂ ಬೆಳಗಿದ್ರೂ ಕೂಡ ಇದಕ್ಕೂ ನಮಗೂ ಸಂಬಂಧ ಇರಲ್ಲ. ನಾನು ಹೇಳ್ತಾ ಇರೋದು ದುರ್ಗೆ ಹೆಸರಿನಲ್ಲಿರುವಂಥ ನವದುರ್ಗ ಆಗಿರ್ಬೋದು, ಶೂಲಿನಿ ದುರ್ಗ ಆಗಿರ್ಬೋದು, ದುರ್ಗೆ ಹೆಸರಿನಲ್ಲಿರುವಂಥ ದೇವ. ಆಯಿತಾ? ಜಯದುರ್ಗ ಆಗಿರ್ತದೆ, ವಿಜಯದುರ್ಗ ಆಗಿರ್ತದೆ, ಶಾಂತದುರ್ಗ ಆಗಿರ್ತದೆ, ದುರ್ಗಾ ಪರಮೇಶ್ವರಿ ಬೆಳಗ್ಬೋದು. ಕಾಳಿಕಾ ದುರ್ಗಾ ಪರಮೇಶ್ವರಿ ಬೆಳಗಿ. ಅರ್ಥ ಆಯ್ತಾ? ದುರ್ಗಾ ಅನ್ನುವಂಥ ಹೆಸರು ಕಾಣಿಸ್ಬೇಕು. ಅದು ಮುಂದ್ಗಡೆ ಕಾಳಿಕಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ದುರ್ಗಾ ಇದೆಯಾ ಮಾಡಿ. ಸೊ ಈ ಥರ ದುರ್ಗಾದೇವಿ ದೇವಸ್ಥಾನದಲ್ಲಿ ಈ ಪರಿಹಾರವನ್ನು ಮಾಡಿ ನೋಡಿ. ಒಂದು ಕಡೆ ಕಾರ್ಯ ತಡೆ ಕೊಟ್ಟಿದ್ದೀನಿ, ಒಂದು ಕಡೆ ನಿಮ್ಮ ಕೋರಿಕೆ ಈಡೇರೋದಕ್ಕೆ ಒಂದೇ ವಿಡಿಯೋದಲ್ಲಿ 2 ಪರಿಹಾರಗಳನ್ನ ಕೊಟ್ಟಿದ್ದೀನಿ. ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಮಾಡ್ಕೊಳ್ಳಿ. ಕೋರಿಕೆ ಈಡೇರೋದಕ್ಕೆ ಭಾನುವಾರ ದಿವಸ 4:15ರಿಂದ 6 ಗಂಟೆ ತುಪ್ಪದ ದೀಪ. ರೈಟಾ? ನಾರ್ಮಲ್ ಆಗಿ ನಮ್ಮ ಕಾರ್ಯ ತಡೆಗೆ ಸೋಮವಾರದಿಂದ ಶನಿವಾರ ರಾಹು ಕಾಲ ಕೊನೆಯ ಅರ್ಧ ಗಂಟೆಯಲ್ಲಿ ಎಳ್ಳೆಣ್ಣೆ ದೀಪ. ನನಗಂತೂ ಕರೆಕ್ಟಾಗಿ ಅರ್ಥ ಆಗಿದೆ, ನೀವು ಅರ್ಥ ಮಾಡ್ಕೊಳ್ಳಿ. ಇದೇ ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ಒಂದು 4 ಸಲ ತಿರ್ಚಿ ಈ ವಿಡಿಯೋವನ್ನು ನೋಡಿ. ಖಂಡಿತವಾಗ್ಲೂ ನಿಮ್ಮ ಕೆಲಸ ಕಾರ್ಯಗಳು ಖಂಡಿತವಾಗ್ಲೂ ಸಂಪನ್ನವಾಗಲಿ. ನಾನು ಪ್ರಾರ್ಥಿಸ್ಕೋತೀನಿ, ಎಲ್ರಿಗೂ ಒಳ್ಳೆಯದಾಗಲಿ.